ಶಂಕುಸ್ಥಾಪನೆ ನಡೀತಾ ಇದೆ. ಒಂದು ಪತ್ರಿಕಾ ಭವನ, ಇನ್ನೊಂದು ತೋಟಗಾರಿಕೆ ಕಟ್ಟಡ ಭೂಮಿ ಪೂಜೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಆತ್ಮೀಯರು ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರಿದ್ದಾರೆ, ಶಾಸಕರು ವೈದ್ಯವರು, ಬಾಬಾ ಸಾಹೇಬ್ ಪಾಟೀಲ್ ಅವರು, ರಾಜೀವ್ ಸೇಠ್ ಅವರು, ಇನ್ನುಳಿದ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಇವತ್ತು ಉಪಸ್ಥಿತರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ, ಅವರ ಉಪಸ್ಥಿತಿಯಲ್ಲಿ ಇವತ್ತು ಕಟ್ಟಡದ ಭೂಮಿ ಪೂಜೆ ನೆರವೇರಿಸಿದ್ದೇವೆ. ವಿಶೇಷವಾಗಿ ಭಾಳ ದಿನಗಳಿಂದ, ಸುಮಾರು ವರ್ಷಗಳಿಂದ ಅದನ್ನು ಸಮಸ್ಯೆಗಳನ್ನು ನಾವು ಕೇಳ್ತಾ ಇದ್ದೀವಿ. ಪ್ರತಿ ಸರ್ಕಾರ ಬಂದಾಗ ಅದರ ಬಗ್ಗೆ ಮನವಿ ಸಲ್ಲಿಸ್ತಾ ಇದ್ದರು, ಅದರ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದನ್ನು ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲದಕ್ಕೂ ಸಮಗ್ರವಾಗಿ ಚರ್ಚೆ ಮಾಡಿ ಇದನ್ನು ಶಾಶ್ವತ ಪರಿಹಾರ ಮಾಡಬೇಕಂತ ಒಂದು ದೃಢ ಸಂಕಲ್ಪ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಭಾಳ ಬೇಗ ನಿಮಗೆ ಜಾಗ ದೊರೆತಿದೆ. ಮತ್ತು ಅದಕ್ಕೂ 25 ಲಕ್ಷ ರೂಪಾಯಿ ಅವ್ರ ಅಕೌಂಟಲ್ಲಿ ಇರೋದನ್ನು ಕೂಡ ಕೊಡುವಂಥ ಈಗಾಗಲೇ ಭರವಸೆಯನ್ನು ಕೂಡ ನೀಡಿದ್ದಾರೆ. ಸೊ ಇನ್ನೂ ಕಟ್ಟಡಕ್ಕೆ ಹಣದ ಅವಶ್ಯಕತೆ ಇದೆ. ನೋಡೋಣ ಯಾವ ಇಲಾಖೆಯಿಂದ ಯಾವ ರೀತಿ ಕೊಡಬೇಕು, ಅತ್ಯಾಧುನಿಕ ಆಗಬೇಕು, ಅದು ಒಳ್ಳೆ ಮಾಡಲ್ ಆಗಿ ಆಗಬೇಕಂತ ನಮ್ಮ ಆಸೆ ಇದೆ. ಆ ನಿಟ್ಟಿನಲ್ಲಿ ಎಲ್ಲರ ಕೈ ಜೋಡಿಸಿ ಒಂದು ಉತ್ತಮ ಕಟ್ಟಡ ಇದ್ರ ಜೊತೆಗೆ ಸರ್ಕಾರಿ ಕಟ್ಟಡ ಕೂಡ, ತೋಟಗಾರಿಕೆ ಇಲಾಖೆ ಕಟ್ಟಡ ಕೂಡ ಇಲ್ಲಿ ಬರ್ತಾ ಇದೆ. ಅದು ಬರೋದ್ರಿಂದ ಒಂದೇ ಅಡಿಯಲ್ಲಿ 3 ಕಚೇರಿ ಬರ್ತಾ ಇದೆ. ಅವ್ರದ್ದು ಕೂಡ ಬರೋದ್ರಿಂದ ಸಾರ್ವಜನಿಕ ಭಾಳಷ್ಟು ಅನುಕೂಲ ಆಗುತ್ತದೆ. ಸೊ ಆದಷ್ಟು ಬೆಳಗಾವಿಗೆ ಒಳ್ಳೊಳ್ಳೆ ಕಟ್ಟಡ ಬರಬೇಕು, ಅದು 2ನೇ ರಾಜಧಾನಿ ಅನಿಸ್ಬೇಕಂತ ಕೂಡ ನಮ್ಮದು ಬಯಕೆ ಇದೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ಕೆಲಸ ಮಾಡ್ತೀವಿ. ಸುಂದರ ಪತ್ರಿಕಾ ಭವನನ ಖಂಡಿತವಾಗಿ ನಿರ್ಮಾಣ ಮಾಡಿಕೊಡ್ತು ಅಂತೇಳಿ ನನ್ನ ಮಾತು ಮುಗಿಸ್ತು. ನಮಸ್ಕಾರ ಎಲ್ಲರೂ.